ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧನ್ಕುಷ್ ಕಿಚನ್. ಚಿಪ್ಸ್ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ. ಎಲ್ಲರೂ ಕೂಡ ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂಥ ಚಿಪ್ಸು ಬನಾನಾ ಚಿಪ್ಸ್ ಮತ್ತು ಆಲೂಗಡ್ಡೆ ಚಿಪ್ಸು. ಇದಕ್ಕೆ ಟೈಮ್ ಕೂಡ ಜಾಸ್ತಿ ಬೇಕಾಗಲ್ಲ, ಹಾಗೆ ಇಂಗ್ರೀಡಿಯೆಂಟ್ ಕೂಡ ಜಾಸ್ತಿ ಬೇಕಾಗಲ್ಲ. ತುಂಬ ಸಿಂಪಲಾಗಿ 10 ನಿಮಿಷದಲ್ಲಿ ಮಾಡ್ಕೋಬೋದು. ಅದು ಹೇಗೆ ತೋರಿಸ್ತೀನಿ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನಾನಾ ಚಿಪ್ಸ್ ಮಾಡಲಿಕ್ಕೆ ನಾನು 2 ಬಾಳೆಕಾಯಿಗಳನ್ನ ತೊಗೊಂಡಿದ್ದೀನಿ. ಇವಾಗ ಇದನ್ನು ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗಿಯೋದಕ್ಕೆ ಕೆಲವೊಂದು ಟ್ರಿಕ್ಸ್ಗಳನ್ನ ನಾನಿಲ್ಲಿ ಹೇಳ್ಕೊಡ್ತೀನಿ. ಈ ರೀತಿ ಕಾಯಾಗಿರಬೇಕು, ಹಣ್ಣಾಗಿದ್ರಂತೂ ಮಾಡಲಿಕ್ಕೆ ಹೋಗಬೇಡಿ, ಚೆನ್ನಾಗಾಗಲ್ಲ. ಇವಾಗ ಇದರ ಸಿಪ್ಪೆ ತೆಗಿಬೇಕು. ಅದಕ್ಕೆ ನಾನು ಹಿಂದೆ ಮತ್ತು ಮುಂದೆ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ರೀತಿ ಮಧ್ಯ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಸಿಪ್ಪೆ ಮಾತ್ರನೇ ನಾವು ಸೀಳಬೇಕು, ಒಳಗೆ ನಾವು ಯಾವ ಕಾರಣಕ್ಕೂ ಚಾಕ್ನ ಬಿಡಬಾರ್ದು. ಈ ರೀತಿ ಮಾಡ್ಕೊಂಡ್ಮೇಲೆ ಇದನ್ನು ಎತ್ತಿಟ್ಕೋತೀನಿ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ಇದನ್ನು ಸಿಪ್ಪೆನ ನೀಟಾಗಿ ಬಿಡಿಸ್ಕೋಬೋದು. ಇದನ್ನು ಕೂಡ ಅದೇ ರೀತಿ ಮಾಡ್ಕೋತೀನಿ. ನೋಡಿ, ಇವಾಗ ಬಾಳೆಕಾಯಿನಲ್ಲಿ ಅಂಟಿರುತ್ತೆ, ನಾವು ಬಿಡಿಸ್ಬೇಕಾದ್ರೆ ಕೈಯೆಲ್ಲ ಅಂಟ್ಕೊಳ್ಳುತ್ತೆ. ಅದಕ್ಕೆ ಅಂಟಬಾರ್ದು ಅಂತಂದರೆ ಸ್ವಲ್ಪ ಎಣ್ಣೆನ ಕೈಗೆ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ರೀತಿ ಬಿಡಿಸ್ಕೊಂಡ್ರೆ ನೀಟಾಗಿ ಬರುತ್ತೆ, ಹಾಗೆ ಕೈಗೂ ಕೂಡ ಅಂಟ್ಕೊಳ್ಳೋದಿಲ್ಲ. ನೋಡಿ ಎಷ್ಟು ನೀಟಾಗಿ ಬೇಗನೆ ಬಿಡಿಸ್ಕೋಬೋದು. ಹಾಗೆ ನಾನು ಎರಡನ್ನೂ ಕೂಡ ಬಿಡಿಸ್ಕೊತೀನಿ. ಬಿಡಿಸ್ಕೊಂಡು ಈ ರೀತಿ ಒಂದು ಬೌಲಲ್ಲಿ ನೀರು ತೊಗೊಂಡು ಹಾಕ್ಕೊತಾ ಇದ್ದೀನಿ. ಅದೇ ರೀತಿ ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಉಪ್ಪನ್ನು ಒಂದು ಬೌಲಲ್ಲಿ ತೊಗೊಂಡು ಅದಕ್ಕೆ ಒಂದು 2-3 ಚಮಚದಷ್ಟು ನೀರನ್ನು ಹಾಕ್ಕೊಳ್ಳಿ. ಒಂದು 1/4 ಚಮಚದಷ್ಟು ಅರಿಶಿನ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದೇನಕ್ಕೆ ಅನ್ನೋದನ್ನು ಮುಂದೆ ಹೇಳ್ತೀನಿ. ಈಗ ನೀರಿನಲ್ಲಿ ಇಟ್ಕೊಂಡಿದ್ವಲ್ಲ ಬಾಳೆಕಾಯಿ, ಅದನ್ನು ನಾನು ಸೋರ್ಲಿಕ್ಕೆ ಇಡ್ತಾ ಇದ್ದೀನಿ. ನೀರೆಲ್ಲ ಸ್ವಲ್ಪ ಸೋರಬೇಕು. ಇಲ್ಲ ಅಂದರೆ ಒಂದು ಕಾಟನ್ ಬಟ್ಟೆನಲ್ಲಿ ಅದನ್ನು ಒತ್ಕೊಳ್ಳಿ. ನೋಡಿ, ಚಿಪ್ಸ್ ಮಾಡಲಿಕ್ಕೆ ಅಂತೇಳಿ ಸ್ಲೈಸರ್ ಬರುತ್ತೆ, ಆ ಥರ ಇದ್ದರೆ ತೊಗೊಳ್ಳಿ. ಇಲ್ಲ ಅಂತಂದರೆ ಚಾಕ್ನಲ್ಲೇ ಕಟ್ ಮಾಡ್ಬೋದು. ಅದೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ತೆಳುವಾಗಿ ಕಟ್ ಮಾಡ್ಕೊಳ್ಳಿ. ತುಂಬ ತೆಳುವಾಗೂ ಬೇಡ. ನೀವು ಆಲೂಗಡ್ಡೆ ಚಿಪ್ಸ್ಗೆಲ್ಲ ಕಟ್ ಮಾಡ್ತೀರಲ್ಲ, ಅಷ್ಟು ತೆಳುವಾಗಿ ಬೇಡ. ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಮಂದ ಇರಬೇಕು. ಹಂಗಂತ ತುಂಬ ಜಾಸ್ತಿ ಕೂಡ ದಪ್ಪ ಇರಬಾರ್ದು. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಇಷ್ಟಿರಬೇಕು. ಇಷ್ಟಿದ್ರೆ ತುಂಬ ಚೆನ್ನಾಗಾಗುತ್ತೆ. ಅದೇ ರೀತಿ ನಾನಿಲ್ಲಿ ಸ್ಲೈಸರ್ನ ತೊಗೊಂಡು ಅದರಲ್ಲೂ ಕೂಡ ಸ್ಲೈಸ್ಗಳನ್ನ ಮಾಡ್ಕೊತಾ ಇದ್ದೀನಿ. ಸ್ಲೈಸರ್ ಇದ್ರಂತೂ ತುಂಬ ಬೇಗನೆ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ. ಹಾಗೆ ಎಲ್ಲನೂ ನಾನು ಸ್ಲೈಸ್ ಮಾಡಿ ಇಟ್ಕೊತೀನಿ. ಇಲ್ಲಿ ಎಣ್ಣೆಗೆ ಡೈರೆಕ್ಟಾಗೂ ಕೂಡ ಹಾಕೊಬೋದು. ನೋಡಿ, ಈ ರೀತಿ ಮೊದಲು ಸಲ ಮಾಡೋದಾದರೆ ಈ ರೀತಿ ಮಾಡೋಕ್ಕೆ ಹೋಗಬೇಡಿ, ಕೈಗೆ ಬೀಳುತ್ತೆ. ನೀವು ಮೊದಲು ಒಂದು ಪ್ಲೇಟ್ಗೆ ಮಾಡಿಕೊಂಡು ಅದಾದಮೇಲೆ ಎಣ್ಣೆಗೆ ಎತ್ತಿ ಬಿಟ್ಕೊಳ್ಳಿ. ನೋಡಿ, ಈಗ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕ್ರಿಸ್ಪ್ ಆಗಿದ ತಕ್ಷಣವೇ ಇದಕ್ಕೆ ಉಪ್ಪು ಅರಿಶಿನ ಕಲಸಿಟ್ಕೊಂಡಿರೋ ನೀರನ್ನು ಸೇರಿಸ್ಕೋಬೇಕು. 1 ಸ್ಪೂನಷ್ಟು ಸೇರಿಸ್ಕೋಬೇಕು. ಇದರಿಂದ ಚಿಪ್ಸು ಚೆನ್ನಾಗಿ ಉಪ್ಪು ಹಿಡ್ಕೊಳ್ಳುತ್ತೆ. ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ಈ ರೀತಿ ಕ್ರಿಸ್ಪ್ ಆಗಬೇಕು. ಅಲ್ಲಿವರೆಗೂ ಬೇಯಿಸ್ಕೊಂಡು ಇವಾಗ ತೆಗೆದುಬಿಡಿ ಎಲ್ಲನೂ. ನೋಡಿ ಎಷ್ಟು ಕ್ರಿಸ್ಪ್ ಆಗಿದೆ ಅಂತ ತೋರಿಸ್ತೀನಿ. 2 ಬಾಳೆಕಾಯಿನಿಂದ ಎಷ್ಟೊಂದು ಚಿಪ್ಸ್ಗಳಾಗಿದೆ ನೋಡಿ. ತುಂಬ ಕ್ರಿಸ್ಪಿಯಾಗಿ ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿ ಬಂದಿತ್ತು. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂಥೇಳಿ. ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾನು ಆಲೂಗಡ್ಡೆ ಚಿಪ್ಸ್ ಮಾಡ್ತಾಯಿದ್ದೀನಿ. ಆಲೂಗಡ್ಡೆ ಚಿಪ್ಸ್ ಮಾಡಲಿಕ್ಕೆ ನಾನು 1 ಆಲೂಗಡ್ಡೆ ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ ಅಚ್ಕಾರದ ಪುಡಿ ಹಾಗೆ ಅರ್ಧ ಸ್ಪೂನ್ ಉಪ್ಪನ್ನ ತೊಗೊಂಡು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಇದು ಲಾಸ್ಟಲ್ಲಿ ಚಿಪ್ಸ್ ಮಾಡಾದಮೇಲೆ ಇದು ಮೇಲೆ ಸ್ಪ್ರೆಡ್ ಮಾಡಲಿಕ್ಕೆ. ಇದೆರಡಿದ್ರೆ ಸಾಕು, ನಾವು ಚಿಪ್ಸ್ನ ಮಾಡ್ಬೋದು. ಇವಾಗ ನೋಡಿ, ಚಾಕುನಿಂದ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾರ ಹತ್ರ ಸ್ಲೈಸರ್ ಇಲ್ವೋ ಅಂಥವ್ರು ಈ ರೀತಿ ತೆಳುವಾಗಿ ಚಾಕ್ನಿಂದ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ಆದಷ್ಟು ತೆಳುವಾಗಿ ಕಟ್ ಮಾಡ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ತೆಳುವಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇರಬೇಕು. ಇಷ್ಟು ತೆಳುವಾಗಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಬನಾನಾ ಚಿಪ್ಸ್ ಆದರೆ ಸ್ವಲ್ಪ ದಪ್ಪ ಇದ್ರೂ ನಡೆಯುತ್ತೆ, ಆದರೆ ಆಲೂಗಡ್ಡೆ ಚಿಪ್ಸ್ ಮಾತ್ರ ತೆಳುವಾಗಿ ಕಟ್ ಮಾಡ್ಕೊಂಡ್ರೇ ಚೆನ್ನಾಗಾಗೋದು. ಇಲ್ಲ ಅಂದರೆ ಈ ಥರ ಒಂದು ಸ್ಲೈಸರ್ ಇದ್ದರೆ ನೀಟಾಗಿ ಫಾಸ್ಟಾಗಿ ಆಗಿಬಿಡುತ್ತೆ. ಒಂದು 10 ಸೆಕೆಂಡಲ್ಲೆಲ್ಲ ನೀವು ಸ್ಲೈಸ್ ಮಾಡ್ಕೊಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ತೆಳುವಾಗಿ.
ಬನಾನಾ ಚಿಪ್ಸ್ ಮಾಡಲಿಕ್ಕೆ ಅಂತ ಬೇರೆ ಬ್ಲೇಡ್ ಇರುವಂಥ ಸ್ಲೈಸರ್ ಬರುತ್ತೆ, ಹಾಗೆ ಇದಕ್ಕೆ ಬೇರೆ ಬ್ಲೇಡ್ ಇರುವಂಥ ಸ್ಲೈಸರು ಸಿಗುತ್ತೆ, ನೋಡಿಕೊಂಡು ಮಾಡ್ಕೋಬೇಕು. ನೋಡಿ ಲಾಸ್ಟ್ಗೆ ಈ ಸ್ವಲ್ಪ ಇದ್ದಾಗ ನಾವು ಸ್ಲೈಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಈ ರೀತಿ ತಿರುಗಿಸ್ಕೊಂಡು ಸ್ಲೈಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ಕೈಗೆ ಬೀಳುತ್ತೆ, ಕೈ ಕಟ್ಟಾಗುತ್ತೆ. ನೋಡಿ ಈ ರೀತಿ ಮಾಡ್ಕೋಬೇಕು. ಇದನ್ನು ಡೈರೆಕ್ಟಾಗಿ ನಾನು ಎಣ್ಣೆಗೆ ಹಾಕ್ಕೊತೀನಿ. ಇಲ್ಲ ಅಂತಂದರೆ ನೀವು ಸ್ವಲ್ಪ ಉಪ್ಪು ನೀರಿಗೆ ಇಟ್ಕೊಂಡು ಅದನ್ನು ಒಂದು ಕಾಟನ್ ಬಟ್ಟೆನಲ್ಲಿ ಒತ್ತಿ ತೆಗೆದು ಹಾಕ್ಕೊಳ್ಳಿ. ಅದು ಕೂಡ ತುಂಬ ಚೆನ್ನಾಗಾಗುತ್ತೆ, ಉಪ್ಪೆಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನೋಡಿ ಇವಾಗ ನಾನು ಇದನ್ನು ಒಂದೊಂದೇ ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಕೂಡ ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿ ಚೆನ್ನಾಗಿ ಕ್ರಿಸ್ಪ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ರೀತಿ ಸೌಂಡ್ ಬರಬೇಕು, ಇಷ್ಟಾದರೆ ಸಾಕು. ಇವಾಗ ಎಲ್ಲನೂ ತೆಗೆದುಬಿಡೋಣ. ನೆಕ್ಸ್ಟು ನಮ್ಗೆ ಇನ್ನೂ ಕ್ರಿಸ್ಪ್ ಬೇಕು ಅನ್ನೋದಾದರೆ ಇನ್ನೂ 1 ನಿಮಿಷ ಎಣ್ಣೆನ ಕಾಯಿಸ್ಬಿಟ್ಟು ಅದಾದಮೇಲೆ ಹಾಕ್ಕೊಂಡು ಒಂದು 10 ಸೆಕೆಂಡ್ ಈ ರೀತಿ ಮಾಡಿ ತೆಗೆದುಬಿಟ್ರೆ ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ ರೆಡಿಯಾಗಿದೆ. ಇವಾಗ ಇದಕ್ಕೆ ಉಪ್ಪು ಖಾರ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡಿಟ್ಟಿದ್ವಲ್ಲ ಉಪ್ಪು ಖಾರ, ಅದನ್ನು ನಾನು ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ನೀವು ಸೇರಿಸ್ಕೋಬೋದು. ಇಲ್ಲ ಮಕ್ಕಳು ತಿಂತಾರೆ ಅನ್ನೋದಾದರೆ ಬರೀ ಉಪ್ಪನ್ನು ಸೇರಿಸಿ ಇಡ್ಬೋದು. ನೋಡಿ ಒಂದು ಆಲೂಗಡ್ಡೆನಲ್ಲಿ ಎಷ್ಟೊಂದು ಚಿಪ್ಸ್ ಆಗಿದೆ ಅಂತೇಳಿ, ಎಷ್ಟು ಕ್ರಿಸ್ಪಿಯಾಗಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ನೋಡಿದ್ರಾ ಎಷ್ಟು ಕ್ರಿಸ್ಪಿಯಾಗಿದೆ ಅಂತೇಳಿ. ಹೊರಗಡೆ ಸಿಗೋವಂಥದ್ದೇ ಚಿಪ್ಸು, ಆದರೆ ಅದಕ್ಕಿಂತನೂ ಹೆಲ್ದಿಯಾಗಿ ನಾವೇ ಮನೆಯಲ್ಲಿ ಮಾಡ್ಕೋಬೋದು. ನೋಡಿ 2 ಚಿಪ್ಸ್ಗಳು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಹೊರಗಡೆ ನಾವು ಇದಕ್ಕೆ ಎಷ್ಟೊಂದು ದುಡ್ಡು ಕೊಟ್ಟು ವೇಸ್ಟ್ ಮಾಡ್ತೀವಿ ದುಡ್ಡೆಲ್ಲ, ಅದ್ರ ಬದಲಾಗಿ ನಾವು ಮನೆಯಲ್ಲೇ ಈ ರೀತಿ ಈಸಿಯಾಗಿ ಮಾಡ್ಕೋಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.